ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇಷ್ಟು ವರ್ಷಗಳ ಕಾಲ ನಿಮ್ಮನ್ನೇ ನಂಬಿದ್ದೇನೆ. ಎಲ್ಲಿ ಹೋಯಿತು ನನ್ನ ಶಕ್ತಿಗಳೆಲ್ಲ? ದಾರಿ ತೋರಿಸಿ, ದಾರಿ ತೋರಿಸಿ. ನನ್ನಂತಹ ಸಾಧಕನಿಗಲ್ಲದೆ ಮತ್ತಾರಿಗೆ ಸಿಗಬೇಕು ಶ್ರೀಚಕ್ರ? ಅಮ್ಮನವರೇ ನನ್ನ ವಿರುದ್ಧ ನಿಂತಿದ್ದಾರೆ. ಶ್ರೀಚಕ್ರ ನಮಗ್ ದಕ್ಕಿದ್ರೆ ನನ್ನ ಹುಡುಗಿ ನನಗೆ ಸಿಗ್ತಾಳೆ ಹಾಗಂತ ನೀನ್ ಮಾತು ಕೊಟ್ಟಿದ್ಯಾ? ಅದಕ್ಕೆ ಶ್ರೀಚಕ್ರ ಪಡೆಯೋದಕ್ಕೆ ನನಗೆ ಆಸಕ್ತಿ. ಶ್ರೀಚಕ್ರದ ಅಪಹರಣ ನಡಿಲೇಬೇಕು. ಶ್ರೀಚಕ್ರ ನಮಗೆ ಸಿಕ್ಕಿದ್ರು ಮತ್ತೆ ಆ ವಿರೂಪಾಕ್ಷ ಅವನ್ಗೆ ಬೇಕು ಅಂತ ಹಠ ಹಿಡಿತಾನೆ. ಶ್ರಮ ನಮ್ದು, ಫಲ ಅವನ್ ಪಡ್ಕೋತಾನೆ. ನಾವು ಮಾಡಿದ ಸಾಹಸವೆಲ್ಲ ವ್ಯರ್ಥ ಆಗುತ್ತೆ ಮಾರಿಗುಡಿ. ಶ್ರೀಚಕ್ರ ಶಾಸ್ತ್ರಕ್ಕೆ ದಕ್ಕೋದಿಲ್ಲ, ನಿನಗೆ ಸಿಗತ್ತೆ. ಅದನ್ನ ನಾನು ನಿನಗೆ ಕಾಣಿಕೆ ಹಾಕೊಡ್ತೀನಿ. ಏನ್ ಮಾತಾಡ್ತಿದ್ಯಾ ಮಾರಿಗುಡಿ? ನನ್ನ ಮಾತನ್ನ ನಂಬು. ಉತ್ಸವ ತನಕ ಅವನ ಮಾತಿಗೆ ಏನು ಎದುರಾಡ್ದೆ ಅವನು ಹೇಳಿದಕ್ಕೆಲ್ಲ ಒಪ್ಕೊಳ್ತಾ ಹೋಗು. ಶ್ರೀಚಕ್ರ ನಿನ್ನ ಕೈ ಸೇರಿಸೋ ಜವಾಬ್ದಾರಿ ನಂದು. ಅಂತೂ ಕಾಯ್ತಿರ್ತೀರ ಆ ಹುಡುಗಿ ಹಿಂಸೆ ಕೊಡೋದಕ್ಕೆ, ಅವಳು ಮೈ ಸುಡೋದಕ್ಕೆ. ಒಂದು ನೆಪ ಬೇಕು ನಿಮಗೆ. ನೀವೇನು ಮನುಷ್ಯರು ರಾಕ್ಷಸರೋ? ಇಂಥದ್ದಕ್ಕೆಲ್ಲ ಇದೇ ಪರಿಹಾರ ಕಣೋ. ದೆವ್ವ ಭೂತ ಪಿಶಾಚಿ ಮೈ ಹೊಕ್ಕಿದ್ರೆ ಬಿಡಿಸೋದು ಹೀಗೆ. ಅದೇ ಮಂತ್ರವಾದಿಗಳ ಹತ್ರ ಹೋದ್ರೆ ಇನ್ನೂ ಘೋರವಾಗಿರುತ್ತೆ. ಬೇವಿನ ಬರ್ಲು ತಗೊಂಡು ಹೊಡಿತಾರೆ ಗೊತ್ತಾ? ಸದ್ಯ ಅದೊಂದು ಮಾಡ್ಲಿಲ್ವಲ್ಲ. ಲಲಿತಾ, ನಿನಗಾದ್ರೂ ಬುದ್ಧಿ ಬೇಡವಾ? ಎಷ್ಟೇ ಹೇಳೋದು ನಿನಗೆ? ಅಮ್ಮ ಕುಣಿತಾರೆ ಅಂತ ಅವ್ರ ತಾಳಕ್ಕೆ ನೀನು ಕುಡಿದ್ರೆ ಪಾಪ ಇನ್ನು ಬಾಳ ಬದುಕಬೇಕಾದ ಮಗು ಅದು. ಅದ್ರ ಮೈಗೆ ಈಗಲೇ ವಿಕಾರ ಮಾಡಿಟ್ಬಿಡಿ. ನೋಡಿದವ್ರು ಏನನ್ಸುತ್ತೆ? ಏನೂ ಆಗ್ಲಿಲ್ವಲ್ಲ ಬಿಡಿ. ಇದರಲ್ಲಿ ಅಮ್ಮಂದೇನು ತಪ್ಪಿಲ್ಲ. ಹೇಗಾದ್ರೂ ಸರಿ ಹೋಗ್ಲಿ ಅಂತ ಹೀಗೆ ಮಾಡಿದ್ವಿ. ಅಮ್ಮನವ್ರು ಕಾಪಾಡಿದ್ರು. ಆದ್ರೂ ಲಲಿತಾ, ಈ ಹಳೆ ಕಂದಾಚಾರ ಪದ್ಧತಿಗಳೆಲ್ಲ ಸರಿ ಇಲ್ಲ ಅಂತ ನನಗನ್ಸೋದು. ಹೌದಪ್ಪ, ನಾವು ಕಲ್ತಿದ್ದನ್ನ ನೋಡಿದ್ದನ್ನ ಪ್ರಯೋಗ ಮಾಡಿ ನೋಡ್ತೀವಿ. ನೀವು ಲೋಕ ತಿಳಿದವರು, ಈಗಿನ ಕಾಲದವರು. ಅವಳಿಗೆ ಹೀಗೆ ಯಾಕಾಯ್ತು, ಏನಾಯ್ತು, ಇದಕ್ಕೆ ಪರಿಹಾರ ಏನು ಅಂತ ಕಂಡು ಹಿಡ್ದಿದ್ದೀರಾ? ಮನೆ ಗಂಡಸರು ನೀವು, ನಿಮಗೆ ಹೊರಗಿನ ಕೆಲಸನೇ ಮುಖ್ಯ. ಪುರ್ಸೊತ್ತು ಎಲ್ಲಿದೆ ಹೇಳಿ ನಿಮಗೆ? ನಾವು ತಾನೇ ಕಣ್ಣೆದ್ರಿಗೆ ನೋಡ್ಕೊಂಡು ಇರಬೇಕಾದವರು. ಅದಕ್ಕೆ ಅವಳಿಗೆ ಸರಿ ಹೋಗುತ್ತೆ ಅಂತ ಹೀಗೆ ಮಾಡಿದೀವಿ ಅಷ್ಟೇ. ಅವಳಿನ ಮೇಲಿನ ಸೇಡಿಗಲ್ಲ. ಆಯ್ತು ಬಿಡಿ, ನಾನು ಅವಳನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತಲೇ ಇದ್ದೆ. ಅಷ್ಟರಲ್ಲಿ ಹೋಗ್ಲಿ ಬಿಡಿ. ಇದೊಂದು ಸರ್ತಿ ಆಯ್ತು. ಇನ್ನು ಮುಂದೆ ಇಂಥದ್ದೆಲ್ಲ ನಡಿಬಾರ್ದು ಇಲ್ಲಿ. ಅರ್ಥ ಆಯ್ತಾ? ನಿಮ್ಮನ್ನು ನೋಡಿದರೆ ಸಂಕಟವಾಗುತ್ತೆ ನನಗೆ.
ಹಾ ಹೋ ಅಂತೆಲ್ಲ ಹಾರಾಡ್ತಿದ್ರಿ. ಈಗ ಯಾಕೆ ಹೀಗಾದ್ರಿ? ಹೇಳಿ. ಮನೆಗೆ ಹೋಗಿ ಅಮ್ಮನವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ, ಪರಿಹಾರ ಮಂತ್ರ ಹೇಳ್ಕೊಂಡು ಗಟ್ಟಿಯಾಗಿ ಕೂತು ದಿನಕ್ಕೆ 1000 ಗಾಯತ್ರಿ ಜಪ ಮಾಡಿ 4 ದಿನದಲ್ಲಿ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ. ಬನ್ನಿ ಬನ್ನಿ. ಹೋಗ್ಬೇಡಿ ನನ್ ಬಿಟ್ಟು, ಕೂತ್ಕೊಳ್ಳಿ ನನ್ನ ಜೊತೆ. ತುಂಬಾ ನೊಂದು ಬಿಟ್ಟಿದ್ದೀನಿ, ತುಂಬಾ ತಣಿದು ಬಿಟ್ಟಿದ್ದೀನಿ. ಇಷ್ಟು ವರ್ಷ ನನ್ನ ಬದುಕಿ ಖಾಲಿಯಾಗಿ ಹೋಗ್ಬಿಟ್ಟಿದೆ. ನನ್ನ ಪಾಲಿಗೆ ಯಾರೂ ಇಲ್ಲ. ನನ್ನ ಪಾಲಿಗೆ ನೀವು ಹೋಗ್ಬಿಟ್ರೆ ತಿಳಿದವ್ರು ನೀವು. ವೇದ ಶಾಸ್ತ್ರಗಳನ್ನ ನನಗಿಂತ ಚೆನ್ನಾಗಿ ಓದ್ಕೊಂಡಿದ್ದೀನಿ, ನನಗಿಂತ ಹೆಚ್ಚು ಸಾಧನೆಗಳನ್ನು ಮಾಡಿದ್ದೀನಿ. ಈಗ ನನ್ನನ್ನು ಕಾಡ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಕೇಳಿ, ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ಶಕ್ತಿ ಯಾವುದು? ಮನಸ್ಸು. ನಮ್ಮ ಮನಸ್ಸೇ ಅತ್ಯಂತ ದೊಡ್ಡ ಶಕ್ತಿ. ಅದಕ್ಕಿಂತ ದೊಡ್ಡ ಶಕ್ತಿ ಗೊತ್ತಿಲ್ಲ. ನಮ್ಮ ಮನಸ್ಸನ್ನು ನಾವು ಕಳ್ಕೊಂಡ್ಬಿಟ್ರೆ ಆ ಅಮ್ಮನವರೇ ನಮ್ಮನ್ನು ಕಾಪಾಡಬೇಕು. ಆ ಅಮ್ಮನವರಿಗಿಂತ ದೊಡ್ಡ ಶಕ್ತಿ ಯಾವುದು? ಈ ಜನ್ಮಕ್ಕೆ ನಿಮಗೆ ಬುದ್ಧಿ ಬರೋದಿಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ. ಹೇಳಿ ದೇಶಿಕರೇ, ನೀವು ಪ್ರಕಾಂಡ ಪಂಡಿತರು, ನಿಮಗೆ ಗೊತ್ತಿರುತ್ತೆ. ಅಮ್ಮನವ್ರಿಗಿಂತ ದೊಡ್ಡ ಶಕ್ತಿ ಯಾವುದು ಇಲ್ವಾ? ಮಾತಾಡಿ ದೇಶಿಕರೇ, ಮಾತಾಡಿ. ಅಮ್ಮನವರೇ ದೊಡ್ಡ ಶಕ್ತಿನ? ಅವ್ರಿಗಿಂತ ಮೀರಿದ ಶಕ್ತಿ ಬೇರೆ ಯಾವುದು ಇಲ್ವಾ? ಇದೆ. ಇದೆಯಾ? ಯಾವುದದು? ಅಮ್ಮನವರ ನಾಮಬಲ, ಅಂದ್ರೆ ಅಮ್ಮನವರ ನಾಮಸ್ಮರಣೆ. ಅಂದ್ರೆ ಅಂದ್ರೆ ಹಿಂದೆ ನಾನು ದೇವಸ್ಥಾನದಲ್ಲಿ ಹರಿಕಥೆಗಳನ್ನು ಮಾಡ್ತಿದ್ದಾಗ ರಾಮಾಂಜನ ಯುದ್ಧದ ಪ್ರಸಂಗವನ್ನು ಉದಾಹರಣೆಯಾಗಿ ಹೇಳ್ತಿದ್ದೆ. ಭಾಷಃ ನೀವು ಮರ್ತಿದ್ದೀರಾ ಅಂತ ಅನ್ಸುತ್ತೆ. ಇರ್ಲಿ, ಮತ್ತೊಮ್ಮೆ ಹೇಳಿ. ಹಿಂದೆ ಹನುಮಂತನಿಗೂ ರಾಮನಿಗೂ ನಡೆದ ಪ್ರಸಂಗ ಇದು. ಹನುಮಂತನಿಗೆ ಶ್ರೀರಾಮಚಂದ್ರನೇ ಪ್ರಭು, ಅವನೇ ಅವನ ಆರಾಧ್ಯ ದೈವ. ಆದರೆ ಈ ವಿಧಿ ಕಾಲ ಎಂಥವ್ರನ್ನು ವಂಚಿಸುತ್ತೆ. ರಾಜನೊಬ್ಬನನ್ನು ರಕ್ಷಿಸುವ ಸಲುವಾಗಿ ಆತನಿಗೆ ಮಾತು ಕೊಟ್ಟ ಹನುಮಂತ ಕೊನೆಗೆ ಆ ಶ್ರೀರಾಮಚಂದ್ರನ ವಿರುದ್ಧನೇ ಹೋರಾಡಬೇಕಾಗಿ ಬಂತು. ಹನುಮನ ಶಕ್ತಿಯೇ ಶ್ರೀರಾಮ. ಈಗ ಆ ಶಕ್ತಿನೇ ಹನುಮಂತನ ವಿರುದ್ಧ ಯುದ್ಧಕ್ಕೆ ನಿಂತಿತ್ತು. ಹನುಮಂತನಿಗೂ ಏನು ಮಾಡೋಕ್ಕೂ ತೋಚಲಿಲ್ಲ. ಹನುಮಂತ ಹೇಳ್ತಾನೆ, ಶ್ರೀರಾಮಚಂದ್ರ, ಇನ್ನು ಹಂಗ್ಯಾಕೆ ನನಗೆ, ನಿನ್ನ ನಾಮದ ಬಲ ಒಂದೇ ಸಾಕು ಅಂತ ಹೇಳಿ ಶ್ರೀರಾಮ ಸ್ಮರಣೆ ಮಾಡ್ತಾ ಅವನ ವಿರುದ್ಧ ಯುದ್ಧಕ್ಕೆ ನಿಲ್ತಾನೆ. ಶ್ರೀರಾಮಚಂದ್ರ ತನಗೆ ಗೊತ್ತಿರೋ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿ ಕೊನೆಗೆ ಹನುಮಂತನ ಮುಂದೆ ಸೋತು ನಿಲ್ತಾನೆ. ರಾಮ ಹನುಮಂತನಿಗೆ ಶರಣಾಗಿ ನಿಲ್ತಾನೆ. ಜಗತ್ತಿಗೆ ಇದೊಂದು ಪಾಠ. ಶಾಸ್ತ್ರಿಗಳೇ, ಅಮ್ಮನವ್ರನ್ನ ನೀವು ಎಷ್ಟು ನಂಬ್ತಿರೋ, ಅವರ ನಾಮಸ್ಮರಣೆಯನ್ನ ಎಷ್ಟೆಷ್ಟು ಮಾಡ್ತಿರೋ, ಅಮ್ಮನವರು ಅಷ್ಟಷ್ಟು ನಿಮಗೆ ಸೋತು ಬಿಡ್ತಾರೆ. ಹಾಗಾಗಿ ನಾವು ಯಾವುದೇ ದೊಡ್ಡ ದೊಡ್ಡ ವ್ರತ ಪೂಜೆ ಮಾಡುವಾಗ ಅಮ್ಮನವರ ಹೆಸರಲ್ಲಿ ಕಂಕಣ ಕಟ್ಕೊಳ್ತೀವಿ. ಆಗ ಅಮ್ಮನವರೇ ನಮ್ಮ ರಕ್ಷಣೆಗೆ ಹೊಣೆ. ನಾವು ಕಂಕಣ ಕಳಚೋವರೆಗೂ
ನಮಗೆ ಯಾವ ತೊಂದರೆಯೂ ಆಗದಂತೆ ಅಮ್ಮನವರೇ ನೋಡ್ಕೋತಾರೆ. ನನ್ನ ಪಾಲಿನ ಗುರು ನೀವು, ನನಗೆ ದಾರಿ ತೋರಿದ ಬೆಳಕು ನೀವು. ಮಾ, ಒಂದು ಲೋಟ ನೀರು ಹಾಗೆ ಒಂದು ಲೋಟ ಕಾಫಿನೂ ಬೇಕು. ತಲೆ ತುಂಬ ಸಿಡಿತಾ ಇದೆ. ನೀರು ಅಲ್ಲಿದೆ, ತಗೋ. 3 ಹೊತ್ತು ನಿಮ್ಗಳಿಗೆ ಕಾಫಿ ಮಾಡಿಕೊಂಡು ನಿಮ್ಗಳ ಸೇವೆ ಮಾಡೋದೇ ನನ್ನ ಕೆಲಸ ಅಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಊಟನೇ ಮಾಡ್ಬೋದಲ್ಲ. ಆಗಾಗ್ಗೆ ಕಾಫಿ ಕುಡಿತಾ ಇರೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾಕಮ್ಮ, ಏನಾಯ್ತು? ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ಮಾ, ಅಕ್ಕಂಗೆ ಅಸಮಾಧಾನ. ಅಸಮಾಧಾನನ? ಯಾಕೆ? ಯಾರ ಮೇಲೆ ಅಸಮಾಧಾನ ಮಾಡ್ಕೋತಾರೆ? ಇನ್ಯಾರ ಮೇಲೆ ವಿದ್ಯಾ? ನನ್ನ ಮೇಲೆ. ಅತ್ತೆ ನನಗಿಲ್ಲೇ ಬಾಣಂತನ ಮಾಡ್ತೀನಿ, ನೀನು ಇಲ್ಲೇ ಇರು ಅಂತ ಹೇಳಿದ್ರು. ಅಕ್ಕಂಗೆ ಅದು ಇಷ್ಟ ಆಗಿಲ್ಲ, ಅದಕ್ಕೆ ಗುರ್ರ ಅಂತ ಇದ್ದಾಳೆ. ನನ್ನ ಗಂಡ ಸರಿ ಇದ್ದಿದ್ದರೆ ನಿಮ್ಮ ಮನೆಯಲ್ಲಿ ನನ್ನ ಕಾರಣಕ್ಕೆ ಜಗಳಗಳೇ ಆಗ್ತಾ ಇರಲಿಲ್ಲ ಅಲ್ವಾ? ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ ಚಿಕ್ಕಮ್ಮ? ಅಜ್ಜಿ ಹೇಳಿದ್ರಲ್ವಾ, ಅಪ್ಪ ಬಂದಮೇಲೆ ಸಮಾಧಾನ ಮಾಡ್ತಾರೆ. ಅಪ್ಪ ಹೇಳಿದ್ರೆ ಅಮ್ಮ ಕೇಳೇ ಕೇಳ್ತಾರೆ. ನೀವು ಸುಮ್ಮನೆ ನೊಂದ್ಕೋಬೇಡಿ. ನೀವು ನೊಂದ್ಕೊಂಡ್ರೆ ನಿಮ್ಮ ಹೊಟ್ಟೆಲಿರೋ ನನ್ನ ತಮ್ಮ ತಂಗಿನೂ ನೊಂದ್ಕೋತಾರೆ. ದಯವಿಟ್ಟು ಚಿಕ್ಕಮ್ಮ ಬೇಜಾರು ಮಾಡ್ಕೋಬೇಡಿ. ಮಾ, ಏನು ಕಾಫಿ ಬೇಕೇನೋ? ಬೇಡಮ್ಮ, ನಾನು ನೇರವಾಗಿ ಕೇಳೋ ಪ್ರಶ್ನೆಗೆ ನೀನು ನೇರವಾಗಿ ಉತ್ತರ ಕೊಡು. ಇನ್ನೇನು ನೇರ? ಸುನೀತಾನಿಗೆ ಯಾಕೆ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಅಂತ ನಿನ್ನ ಪ್ರಶ್ನೆ. ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಹಾಗಂದ್ರೆ ಹೇಗಮ್ಮ? ಈಗ ಒಂದು ವಾರದ ಹಿಂದೆ ಸಂತಸ ಪಡ್ತಾ ಇದ್ದೆ. ಸುನೀತಾ ಚಿಕ್ಕಮ್ಮನ ನಮ್ಮನೆಗೆ ಕರ್ಕೊಂಬಂದ್ಬಿಡೋಣ, ಆ ಜಗ್ಗಿ ಚಿಕ್ಕಪ್ಪಂಗೆ ಯಾವಾಗ ಹೇಗೆ ತಲೆ ತಿರುಗುತ್ತೆ ಗೊತ್ತಾಗಲ್ಲ, ಬಾಣಂತನೂ ನಾವೇ ಮಾಡೋಣ, ಅಕಸ್ಮಾತ್ ಮಗು ಬೇಡ ಅಂದರೆ ನಾವೇ ಸಾಕೋಣ ಅಂತ ಹೇಳ್ತಾ ಇದ್ದೆ. ಈಗ ದಿಢೀರಂತ ಸುನೀತಾ ಚಿಕ್ಕಮ್ಮ ಮನೇಲಿರೋದು ಬೇಡ ಅಂದರೆ ಹೇಗಮ್ಮ? ದಿನ ದಿನಕ್ಕೂ ನಿರ್ಧಾರ ಬದಲಿಸಿದ್ರೆ ಕಾರಣ ಹೇಳಬೇಕಲ್ವ ನೀನು? ಯಾಕೋ ಹೇಳಬೇಕು ಕಾರಣ? ನೀವುಗಳು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಕಾರಣ ಹೇಳ್ತೀರಾ? ಎಲ್ಲ ಹೇಳಿನೇ ಮಾಡ್ತೀರಾ? ಕಾರಣನೂ ಇಲ್ಲ, ಎಂಥದ್ದು ಇಲ್ಲ. ಸುನೀತಾ ಇಲ್ಲಿ ಇರೋದು ಬೇಡ ಅಷ್ಟೇ. ನಾನು ಹೇಳ್ತೀನಿ ಕೇಳಿಸ್ಕೋ ಕಾರಣನ. ಅವ್ರು ಇಲ್ಲಿರೋದು ಯಾಕೆ ಬೇಡ ಅಂತಿದ್ಯಾ ಅಂತ. ನಿನಗೆ ಅಪ್ಪನ ಮೇಲೆ ಅನುಮಾನ. ಅಪ್ಪ ಎಷ್ಟೋ ಸಲ ನಿರಪರಾಧಿ ಅಂತ ಸಾಬೀತಾದ್ರೂ ನಿನ್ನ ಮನಸ್ಸಿನ ಮೂಲೆಯಲ್ಲಿ ಇನ್ನೂ ಸಂಶಯ ಅಡಗಿದೆ. ಆದರೆ ಇಂಥ ಹೊತ್ತಲ್ಲಿ ಅದಕ್ಕೆ ಕಿಚ್ಚು ಹಚ್ಚಿ ಹೋಗಿ ಎಬ್ಬಿಸ್ಕೋಬೇಡಮ್ಮ. ಪಾಪ ಸುನೀತಾ ಚಿಕ್ಕಮ್ಮ, ನಿನ್ ಬಿಟ್ರೆ ಅವ್ರಿಗೆ ಬೇರೆ ಯಾರು ಇಲ್ಲ ಅಮ್ಮ. ನೀನೊಬ್ಬ ಬಾಕಿ ಇದ್ದೆ ನೋಡು ಬೋಧನೆ ಮಾಡೋದಕ್ಕೆ. ಹೌದಪ್ಪ, ಹೆಣ್ಣು ಮಕ್ಕಳು ಅಂದರೆ ಸಂಶಯ ಪಿಶಾಚಿಗಳು, ಆಯ್ತಾ? ನೀನು ಏನು ಬೇಕಾದರೂ ತಿಳ್ಕೊ, ಸುನೀತಾ ಈ ಮನೆಯಲ್ಲಿ ಇರೋ ಹಾಗಿಲ್ಲ. ನೀ ಹೇಳಿದ್ರು ಅಷ್ಟೇ, ನಿಮ್ಮಪ್ಪ ಹೇಳಿದ್ರು ಅಷ್ಟೇ. ಇದೇ ನನ್ನ ಕಡೆ ಮಾತು. ಮನ್ಸಾದ್ರೂ ಹೇಗೆ ಬರುತ್ತಮ್ಮ ನಿನಗೆ? ಸುನೀತಾ ಚಿಕ್ಕಮ್ಮ ನಿನ್ನ ಸ್ವಂತ ತಂಗಿ. ನಮ್ಮಮ್ಮ ಇಷ್ಟೊಂದು ಕಟಕ್ಲಾಗ್ಬಿಟ್ಲಲ್ಲ ಅಂತ ಮನ್ಸಿಗೆ ತುಂಬ ಬೇಜಾರಾಗ್ತಿದ್ಯಮ್ಮ. ಹೆಚ್ಚಿಗೆ ಮಾತು ಬೇಡ. ನನಗೆ ಅವಳು ಕಂಡ್ರೆ ಅಸೂಯೆ ಅಂತ ತಿಳ್ಕೊ. ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ. ನಿಮ್ಗಳಿಗೆ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಬೇಕು. ಏನಾದರೂ ಮಾಡಿ ನನ್ನ ಹೆಂಡತಿ ಹೊಟ್ಟೆಲಿರೋ ಗರ್ಭನ ವಿಸರ್ಜನೆ ಮಾಡಬೇಕಲ್ಲ. ಆದರೆ ನನ್ನ ಹೆಂಡತಿ ಸುನೀತಾ ಅದಕ್ಕೆ ಒಪ್ತಾ ಇಲ್ಲ ಕಣೋ. ಅವಳು ಬೆಂಬಲಕ್ಕೆ 7 ಸುತ್ತಿನ ಕೋಟೆನೇ ಇದೆಯಲ್ಲಪ್ಪ. ನನ್ನ ಶಟ್ಕ ಶೇಖರಿ ಮನೆ. ನನ್ನ ಹೆಂಡತಿಗೆ ಗಂಡಗಿಂತ ಬಾವನ ಮನೆನೇ ಹಿತ ಕಣೋ.
ಆಯ್ತಾ, ಮುಗಿತಾ ನಿನ್ಗೋಳು? ಈಗ ಮುಖ್ಯವಾದ ವಿಷಯ ಏನಿದೆ ಅದಕ್ಕೆ ಬಾ. ಯಾಕೋ ಬೇಡ ನಿನಗೆ ಮಗು? ಹೇಳಿಲ್ವೇನೋ ಅವತ್ತೇ ನನ್ನ ಹೆಂಡತಿಗೆ ಮಗು ಆದರೆ ನಮ್ಮ ತಾಯಿ ತಲೆ ಬೀಳುತ್ತೆ ಅಂತ. ಜ್ಯೋತಿಷ್ಯ ಹಾಗೆ ಹೇಳ್ತಿದೆ. ನೀನು ಗುಂಡಾಚಾರಿ ಸೇರಿ ನನ್ನ ತಲೆ ತುಂಬಿ ಅವತ್ತು ಆ ಭೂಪಾಲಿ ಸ್ವಾಮಿಗಳ ಹತ್ರ ಕರ್ಕೊಂಡೋಗಿರ್ಲಿಲ್ವಾ? ಅವರು ಕೂಡ ಗೋಧೂಳಿ ಲಗ್ನದಲ್ಲಿ ಹೇಳಿದ್ರಲ್ಲಪ್ಪ ನಮ್ಮ ತಾಯಿ ಮರಣ ಶಾಸನನ. ಅಯ್ಯೋ, ಅದು ಗೊತ್ತಿರೋ ವಿಚಾರ ಕಣೆಯ ಜಗ್ಗಿ, ಅದೆಲ್ಲ ನಾನು ಹೇಳ್ತಾ ಇರೋದು. ನೀನು ನಿನ್ನ ತಾಯಿ ಸಲುವಾಗಿ ನಿನ್ನ ಮಗುನ ಬಿಟ್ಕೊಡೋ ಬದಲು ನಿನ್ನ ಮಗು ಸಲುವಾಗಿ ನಿನ್ನ ತಾಯಿನೇ ಬಿಟ್ಕೊಡ್ಬೋದಲ್ಲ. ಮಗನೇ ಪಂಚಾಕ್ಷರೇ, ನೀನಲ್ದೆ ಬೇರೆ ಯಾವನಾದ್ರೂ ಈ ಮಾತಾಡಿದ್ರೆ ನಾಲ್ಕನ ಸಿಗದ ಹಾಕ್ಬಿಡ್ತಾ ಇದ್ದೆ. ಹೇಳೋ, ಜನ್ಮ ಕೊಟ್ಟ ತಾಯಿ ಮುಖ್ಯನೋ ನಾವು ಜನ್ಮ ಕೊಡೋ ಮಗು ಮುಖ್ಯನೋ? ಇದೊಳ್ಳೆ ಧರ್ಮ ಸೂಕ್ಷ್ಮದ ಪ್ರಶ್ನೆ ಕಣೋ ಜಗ್ಗಿ. ನಾನು ಇದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಅಲ್ಲ, ನಮಗೆ ಜನ್ಮ ಕೊಡ್ತಾರಲ್ಲ ಅವ್ರು ಮುಖ್ಯನಾ ಅಥವಾ ನಾವು ಜನ್ಮ ಕೊಡ್ತೀವಲ್ಲ ಅವ್ರು ಮುಖ್ಯನಾ? ನನಗೆ ಅರ್ಥ ಆಗಲ್ಲ ಕಣೆ ಇದೆಯಲ್ಲ. ಒಟ್ಟಿನಲ್ಲಿ ಸದ್ಯಕ್ಕೆ ನನಗೆ ನನ್ನ ಹೆಂಡ್ತಿನೇ ಮುಖ್ಯ. ನನಗೆ ಅರ್ಥ ಆಗಲ್ಲ, ನೀನೇ ಹೇಳೋ ನೋಡೋಣ. ತುತ್ತು ಕೊಟ್ಟೋಳು ಕೊನೆ ತನಕ, ಮುತ್ತು ಕೊಟ್ಟೋಳು ಮನೆ ತನಕ ಕಣ. ಲೇ ಆಟೋ ರಾಜ, ಇದು ಆಟೋ ಸಾಹಿತ್ಯ. ತೋರಿಸ್ಬಿಡ್ತಿಯಲ್ಲ ನಿನ್ನ ಆಟೋ ಬುದ್ಧಿನ. ಮುತ್ತು ಕೊಟ್ಟೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರಿಬೇಡ ಕಣೋ. ಇದನ್ನು ಆಟೋ ಹಿಂದೆ ಬರ್ದಿರ್ತಾರೆ ಕಣೋ, ನಾನೇ ಓದಿದ್ದೀನಿ. ತಾಯಿ ದೇವರು, ಮಾತೃದೇವತೆ, ಅಮ್ಮನೇ ಎಲ್ಲ. ನಮ್ಮಮ್ಮನೇ ಮುಖ್ಯ ಕಣೋ ನನಗೆ. ಮುಂದಿನ ವಾರ ಬರ್ತಿದ್ದಾಳೆ, ತೋರಿಸ್ತೀನಿ ನೋಡು ಹೇಗಿದ್ದಾಳೆ ಗೊತ್ತೇನೋ ನಮ್ಮಮ್ಮ. ಲೇ, ತಾಯಿನ ರಂಬೆ ಮೇಣಿಕೆ ಊರ್ವಶಿ ಹೋಲಿಸ್ಬಾರ್ದು ಕಣೋ. ಅದೆಲ್ಲ ನಿನ್ನ ಬುದ್ಧಿ. ನಮ್ಮ ತಾಯಿ ಅಂದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕಣೋ. ಅವಳು ಮೂಗುತಿ ನೋಡಿದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಮೂಗುತಿ ತರ ಫಳ ಫಳ ಅಂತ ಹೊಳಿತಾ ಇರುತ್ತೆ. ಎಷ್ಟೋ ಸಲ ನಮ್ಮ ಮನೇಲಿ ವಿದ್ಯುತ್ ಇಲ್ಲದೆ ಇದ್ದಾಗ ನಮ್ಮ ಅಮ್ಮನ ಮೂಗುತಿ ಬೆಳಕಲ್ಲೇ ಓದ್ಕೊಂಡಿದ್ದೀನಿ ಕಣೋ. ಅದಕ್ಕೆ ಕಣೋ 10ನೇ ಕ್ಲಾಸು ನೀನು ಪೂರ್ತಿನೇ ಮಾಡೋಕ್ಕಾಗಲ್ಲ. ಬೇಡ, ಈಗ ನಮ್ಮ ತಾಯಿ ವಿಚಾರ ಬಿಡಪ್ಪ, ನನ್ನ ಹೆಂಡತಿ ವಿಚಾರಕ್ಕೆ ಬಾರೋ. ಅವಳು ಹೊಟ್ಟೆಲಿರೋ ಗರ್ಭನ ವಿಸರ್ಜನೆ ಮಾಡಬೇಕು. ಅದಕ್ಕೇನು ಮಾಡ್ಬೇಕು ಹೇಳಿ ಸಾಯೋ? ಅಜ್ಜಯ್ಯ, 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 ಯಾಕೆ ಬೇಸರ ಅಜ್ಜಯ್ಯ? ಮನೆಯವ್ರ ಹತ್ರನೂ ಮಾತಾಡೋದಿಲ್ಲ, ದೇವಸ್ಥಾನದಲ್ಲೂ ಕಾಣಲ್ಲ, ಮನೆಗೂ ಬರೋದಿಲ್ಲ. ನನ್ನನ್ನೇನೋ ಮಹತ್ ಕಾರ್ಯ ಮಾಡೋದಿಕ್ಕೆ ಅಂತ ಕರ್ಕೊಂಡು ಬಂದು ನೀವು ಈ ರೀತಿ ವೈರಾಗಿಗಳಾಗ್ಬಿಟ್ರೆ ನನಗೆ ಮಾರ್ಗದರ್ಶನ ಕೊಡೋರು ಯಾರು ಅಜ್ಜಯ್ಯ? ಏನೋ ಕಳವಳ ಮಗು, ಏನೋ ಆತಂಕ ಕಾಡ್ತಾ ಇದೆ. ಉತ್ಸವಕ್ಕೆ ಇನ್ನು ಉಳಿದಿರೋದು 6 ದಿನ. ಉತ್ಸವದ ದಿನ ಏನೋ ಸಂಚಕಾರ ನಡೆಯುತ್ತೆ ಅಂತ ನನ್ನ ಸುಪ್ತ ಮನಸ್ಸು ಸೂಚನೆ ಕೊಡ್ತಾ ಇದೆ. ಶ್ರೀಚಕ್ರಕ್ಕೆ ಏನೋ ಸಂಚಕಾರ ಇದೆ, ಚೋರ ಕಂಟಕ ಇದೆ ಅಂತ ಸ್ವಾಮಿಗಳು ತಿಳಿಸಿ ಹೋಗಿದ್ದಾರೆ. ಎಲ್ಲ ದೃಷ್ಟಿಗಳಿಂದಲೂ ಸೂಚನೆಗಳು ಬರ್ತಾ ಇವೆ. ಉತ್ಸವದ ದಿನ ಏನೋ ಘಟಿಸಲಿಕ್ಕಿದೆ. ಹಾಗೇನಾದರೂ ಆಗಿಬಿಟ್ರೆ ಈ ಚಕ್ರಾಪುರಿ ಶಕ್ತಿ ಕ್ಷೇತ್ರ ಕಳಂಕಿತವಾಗಿಬಿಡುತ್ತೆ. ಇಲ್ಲಿವರೆಗೂ ಅಮ್ಮನವರು ಇಲ್ಲಿ ನೆಲೆಸಿ ಮನುಕುಲದ ಏಳು ಬೀಳುಗಳನ್ನು, ಪ್ರಕೃತಿಯ ವ್ಯವಸ್ಥೆಯನ್ನು ಸಮಸ್ಥಿತಿಯಲ್ಲಿಟ್ಟಿದ್ದಾರೆ. ಈಗ ಅದೇ ವ್ಯತ್ಯಾಸವಾಗಿಬಿಡುತ್ತೆ. ಶ್ರೀಚಕ್ರವೇ ಇದಕ್ಕೆಲ್ಲ ಸೂತ್ರ. ಈ ಸುತ್ತಮುತ್ತ ಇರೋ ಎಷ್ಟೋ ಪ್ರದೇಶಗಳಲ್ಲಿ
ದುಷ್ಟಶಕ್ತಿಗಳು ಅಮ್ಮನವ್ರನ್ನ ಕಂಡು ಹೆದರ್ಕೊಂಡು ಮೈ ಮುದುರ್ಕೊಂಡು ಕೂತಿದೆ. ಅದಕ್ಕೆಲ್ಲ ಶ್ರೀಚಕ್ರದ ತರಂಗಗಳೇ ಕಾರಣ. ಅಂತಹ ಶ್ರೀಚಕ್ರ ಅಪಹರಣವಾಗ್ಬಿಟ್ರೆ ಏನೇನು ಅನ್ಯಾಯಗಳಾಗ್ಬಿಡುತ್ತೋ ಅಂತ ಆತಂಕ ಮಗು. ಹಾಗಿದ್ರೆ ಈಗ ಏನು ಮಾಡೋಣ ಅಜ್ಜಯ್ಯ? ಏನು ಮಾಡಬೇಕು ಅನ್ನೋದು ಸಾಮಾನ್ಯರಾದ ನಮ್ಮಂಥವ್ರಿಗೆ ತಿಳಿಯೋ ಸಂಗತಿ ಅಲ್ಲ ಮಗು. ಖುದ್ದು ತಾಯಿಗೆ ವೇದ್ಯವಾಗಬೇಕು. ಅವಳೇ ಅಪ್ಪಣೆ ಕೊಡಬೇಕು, ಹೀಗೀಗ ಮಾಡಿ ಅಂತ. ಯಾವಾಗ ಮಾಡ್ತಾರೆ? ಯಾರಿಗೆ ಮಾಡ್ತಾರೆ? ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಇಷ್ಟರಲ್ಲೇ ಮಾಡ್ತಾರೆ. ನನ್ನ ತಿಳುವಳಿಕೆ ಪ್ರಕಾರ ಈ ಚಕ್ರಾಪುರಿಲಿ ಆ ಅಪ್ಪಣೆ ಗೋಚರವಾಗೋದು ಒಬ್ಬರಿಗೆ ಮಾತ್ರ. ಯಾರದು? ಅದು ನೀನೇ ಮಗು.